ದೇವರಗಿ ತಾಲೂಕಿನ ಹಲವಾರು ಹಳ್ಳಿಯೊಳಗೆ ವಿಶೇಷವಾಗಿ ಸಿಗಿರ್ತಹಳ್ಳಿ, ಯಾಳ್ವಾರ, ಕೊಡಚಿ ಮುಂತಾದಂಥ ಹಳ್ಳಿಯೊಳಗೆ ಜೆಸ್ಕಾಮ್ನವರು ಬೇಕಾಬಿಟ್ಟಿಯಾಗಿ ಬಿಲ್ಲನ್ನು ಕೊಡ್ತಾಯಿದ್ದಾರೆ. 10,000, 15,000, 20,000, 40,000, 1 ಲಕ್ಷ, 2 ಲಕ್ಷದ ರೀತಿಯೊಳಗೆ ಬಿಲ್ಲನ್ನು ಕೊಡ್ತಾಯಿದ್ದಾರೆ. ಈ ಅಕ್ರಮವನ್ನು ಈ ಕೂಡಲೇ ನಿಲ್ಲಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಭಾರತ ಕಮ್ಯುನಿಸ್ಟ್ ಪಕ್ಷ CPI, ಆದರ್ಶ ಗ್ರಾಮ ಸಮಿತಿ ಯಾಳ್ವಾರ ಹಾಗೂ ಜೇವರ್ಗಿ ಯಡ್ರಾಮಿ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಒತ್ತಾಯವನ್ನು ಮಾಡ್ತೇವೆ. ಈಗ SS ಮನೆಗಳು ಬಂದಿದ್ದು ಅಲ್ಲಿ ನೂರಾರು ಮನೆಗಳಿಗೆ ಈ ರೀತಿ ಬಿಲ್ ಬರ್ತಾ ಇದ್ದಾರೆ. ನೂರಾರು ಪ್ರತಿ ಒಂದೊಂದು ಹಳ್ಳಿಯೊಳಗೆ ಸಿಗಿರ್ತಹಳ್ಳಿ ಗ್ರಾಮದೊಳಗೆ 90% ಮನೆಯೊಳಗೆ ಈ ಸಮಸ್ಯೆ ಬಂದಿದೆ. ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ? ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಆದರೆ ಅಧಿಕಾರಿಗಳು ಇದನ್ನು ತಾಂತ್ರಿಕ ದೋಷ ಅಂತೇಳಿ ನಮಗೆ ಮೌಖಿಕವಾಗಿ ಒಪ್ಕೊಂಡ್ರು ಕೂಡ ಅವರು ಅದನ್ನು ಅಲ್ಲಿ ರೈತರಿಗೆ ನಿಮ್ಮ ಹಳಿ ಬಾಕಿ ಅದ, ನೀವು ಕಟ್ಟಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ, ನೀವು ಕಟ್ಟಲಿಲ್ಲ ಅಂದರೆ ನಿಮ್ಮ ಬಿಲ್ಲನ್ನು, ನಿಮ್ಮ ಕರೆಂಟನ್ನು ಕಟ್ ಮಾಡ್ತೀವಿ, ಇಲ್ಲ ನಿಮ್ಮ ಡೈಲಿ ಕಳಿಸ್ತೀವಿ, ರಿಕವರಿ ಮಾಡಲಿಕ್ಕೆ ನಿಮ್ಮ ರಿಕವರಿಗೆ ಹಾಕ್ತೀವಿ ಅಂತಕ್ಕಂಥ ರೀತಿಯೊಳಗೆ ಬೆದರಿಕೆ ಆಗ್ತಾಯಿದೆ. ಆ ಒಂದು ಹೆದರಿಕೆಯಿಂದ ಒಂದಿಷ್ಟು ಜನ ಕಟ್ಟಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಹಾಗಾಗಿ ಇದನ್ನು ಈ ಕೂಡಲೇ ಕಲಿಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೀವಿ. ಮುಂದಿನ ಕ್ರಮ ಏನ್ಕೊಳ್ತೀರ? ನಾವು ಈ ಕೂಡಲೇ ಸರ್ಕಾರ ಅಧಿಕಾರಿಗಳು, ಜೆಸ್ಕಾಮ್ ಅಧಿಕಾರಿಗಳು ನಿಲ್ಲಿಸಲಿಲ್ಲ ಅಂತ ಹೇಳಿದ್ರೆ ಇವತ್ತಿಂದ 4 ದಿವಸ ಟೈಮ್ ಕೊಡ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ನಾವು ಗಮನಕ್ಕೆ ತಂದು ಭಾಳ ದಿನ ಆಯಿತು. ಇವತ್ತಿಂದ ನಾವು 4 ದಿವಸ ಟೈಮ್ ಕೊಡ್ತೇವೆ. ನೀವು 9ನೇ ತಾರೀಕು ಒಳಗಡೆ ನೀವು ಇದನ್ನು ನಿಲ್ಲಿಸಲಿಲ್ಲ ಅಂದರೆ ಸರಿಪಡಿಸಲಿಲ್ಲ ಅಂದರೆ 10ನೇ ತಾರೀಕು ನಾವು ಭಾರತ ಕಮ್ಯುನಿಸ್ಟ್ ಪಕ್ಷ CPI, ಆದರ್ಶ ಗ್ರಾಮ ಸಮಿತಿ ಮತ್ತು ಜೇವರ್ಗಿ ಯಡ್ರಾಮಿ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಮತ್ತು ಎಲ್ಲ ಏನು ನೊಂದಿರ್ತಕ್ಕಂಥ ಗ್ರಾಮಸ್ಥರು ಇದ್ದಾರೆ ಅವರೆಲ್ಲರನ್ನು ತೊಗೊಂಡು ನಾವು ಜೆಸ್ಕಾಮ್ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡ್ತಕ್ಕಂಥ ಅನಿವಾರ್ಯತೆ ಸೃಷ್ಟಿಯಾಗ್ತದೆ ಅಂತಕ್ಕಂಥ ಮಾತನ್ನು ಈ ಮೂಲಕ ಹೇಳ್ತೇವೆ. ನಾನು ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್, CPI ಜಿಲ್ಲಾ ಕಾರ್ಯದರ್ಶಿ.